ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನಿಲ್ ಗುಮ್ನಳ್ಳಿ. 011050 ಇದೇನು ಫೋನ್ ನಂಬರ್ ಅಂದ್ಕೊಂಡ್ರಾ? ಈ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಬ್ಬರಿಸಿದ RCB, ಮುಗ್ಗರಿಸಿದ DC. ಪಡಿಕ್ಕಲ್ ಪಟಾಕಿ, ದಂಗಾದ DC. ಇವತ್ತು ಅರುಣ್ ಜೇಟ್ಲಿ ಮೈದಾನದಲ್ಲಿ ಏನಾಯಿತು ಅಂದ್ಕೊಳ್ಳೋದಕ್ಕೆ RCB 39 ಚೆಂಡುಗಳಲ್ಲೇ ಪಂದ್ಯವನ್ನು ಗೆದ್ದುಕೊಂಡಿತ್ತು. ಆರಂಭದಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು ಹ್ಯಾಸಲ್ವುಡ್ ಮಾಡಿದ ಮ್ಯಾಜಿಕ್ನಿಂದ 4 ಓವರ್ಗಳಲ್ಲಿ DC ಬ್ಯಾಟ್ಸ್ಮನ್ಗಳು ತರಗೆಲೆಗಳಂತೆ ಉದುರಿ ಫೆವಿಲಿಯನ್ನಲ್ಲಿ ಕೂತಿದ್ರು. ಎಷ್ಟೋ ಪ್ರೇಕ್ಷಕರು ತವರಿನಿಂದ ಈ ಪಂದ್ಯವನ್ನು ನೋಡಲಿಕ್ಕೆ ಬಂದು ಸೀಟ್ ಹುಡ್ಕೊಳ್ಳೋ ಅಷ್ಟೊತ್ತಿಗೆ ಇದೇನು ಹೈಲೈಟ್ಸ್ ಅನ್ನೋ ಥರ ಆಗೋಗಿತ್ತು. ಒಬ್ಬರಿಂದೆ 6 ಓವರ್ಗಳಲ್ಲಿ 13 ರನ್ಗೆ 6 ವಿಕೆಟ್ಗಳನ್ನು ಕಳ್ಕೊಂಡಿದ್ದಂಥ DC ತಂಡ ಆರಂಭದಲ್ಲೇ ಪಂದ್ಯವನ್ನು ಸೋತು ಸುಣ್ಣಾಗಿತ್ತು. ಇದು ಇವತ್ತಿನ ವಿಶೇಷ. ಈ ಹಿಂದೆ ಚಿನ್ನಸ್ವಾಮಿಯಲ್ಲೇ DC ವಿರುದ್ಧ ಪಂದ್ಯವನ್ನು ಸೋತಿದ್ದ RCBಗೆ ಇವತ್ತು ಅರುಣ್ ಜೇಟ್ಲಿ ಮೈದಾನದಲ್ಲಿ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇತ್ತು. ಎಲ್ಲರೂ ಇವತ್ತಿನ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಬರ್ತವೆ ಅಂತಕ್ಕಂಥ ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ದು. ನಿಗದಿತೆಯಂತೆ ಟಾಸ್ ಗೆದ್ದಂಥ ತಂಡ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಈ ಮೊದಲೇ ನಿರ್ಧಾರ ಆಗಿತ್ತು. ಯುವ ನಾಯಕ ಪಟಿದಾರ್ ಕೂಡ ಇವತ್ತು ಅದನ್ನೇ ಮಾಡಿದ್ರು. ಟಾಸ್ ಗೆದ್ದ ತಕ್ಷಣ ಬೌಲ್ ಮಾಡೋಕ್ಕೆ ಶುರು ಮಾಡಿದ್ರು. DC ಬ್ಯಾಟ್ಸ್ಮನ್ಗಳಿಗೆ ವೇಗದ ಬೌಲರ್ಗಳಾಗಿರ್ತಕ್ಕಂಥ ಭುವನೇಶ್ವರ್ ಕುಮಾರ್ ಮತ್ತು ಹ್ಯಾಸಲ್ವುಡ್ ಯಾವ ರೀತಿಯ ಒಂದು ಪೆಟ್ಟನ್ನು ಕೊಟ್ಟರು ಅಂದರೆ 8 ರನ್ ಗಳಿಸೋದಕ್ಕೆ 6 ವಿಕೆಟ್ಗಳು ಚೆದರಿ ಹೋಗಿದ್ದು. ಒಬ್ಬರಂತೆ ಎಲ್ಲ ಪ್ರಮುಖ 6 ಬ್ಯಾಟ್ಸ್ಮನ್ಗಳು ಫೆವಿಲಿಯನ್ನಲ್ಲಿ ಕೂತಿದ್ರು. ಹಿಂದಿನ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ ಅಬ್ಬರಿಸಿದ್ದಂತಹ KL ರಾಹುಲ್ ಕೂಡ 1 ರನ್ಗೆ ಔಟ್ ಆಗಿ ಬಹಳ ನಿರಾಶೆಯನ್ನು ಮೂಡಿಸಿದರು. ವಿಚಿತ್ರ ಅಂದರೆ ಇದೇ ಮೈದಾನದಲ್ಲಿ ಶನಿವಾರ ನಡೆದಂಥ ಪಂದ್ಯದಲ್ಲಿ ಪಂಜಾಬ್ ವಿರುದ್ಧ 264 ರನ್ ಗಳಿಸಿದಂಥ DC ಇವತ್ತು ಕೇವಲ 75 ರನ್ಗಳಿಗೆ ಆಲ್ಔಟ್ ಆಗುತ್ತೆ ಅಂದರೆ ನೆರೆದಿದ್ದಂಥ ಪ್ರೇಕ್ಷಕರಿಗೆ ಒಂದು ಕ್ಷಣ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೆ ಮೂಲ ಕಾರಣ RCBಯ ಇಬ್ಬರು ವೇಗಿಗಳು ಭುವನೇಶ್ವರ್ ಕುಮಾರ್ ಮತ್ತು ಹ್ಯಾಸಲ್ವುಡ್ ಎಂಥ ಮ್ಯಾಜಿಕನ್ನು ಮಾಡಿದ್ರು ಅಂದರೆ ಆ ಒಂದು ತಂಡದ ಬ್ಯಾಟ್ಸ್ಮನ್ಗಳಿಗೆ ಚೇತರಿಸ್ಕೊಳ್ಳೋಕ್ಕೆ ಬಿಡಲಿಲ್ಲ. ಇವರಿಗೆ ಸಾಥ್ ಕೊಟ್ಟಂಥ ಸ್ಪಿನ್ನರ್ಗಳಾದಂತಹ ಶರ್ಮಾ ಇರ್ಬೋದು, ಕೃಣಾಲ್ ಪಾಂಡ್ಯ ಇರ್ಬೋದು, ಒಂದೊಂದು ವಿಕೆಟನ್ನು ಗಳಿಸಿದ್ರೆ ವೇಗಿ ರಕೀ ಸಲಾಂ ಕೂಡ 1 ವಿಕೆಟನ್ನು ಕೊಟ್ಟು ಆ ತಂಡವನ್ನು ಭದ್ರವಾಗಿ ಮಲಗಿಸ್ಬಿಟ್ರು. 75 ರನ್ ಗಳಿಸಿದಂಥ ಒಂದು DC ತಂಡ ಯಾವ ಹಂತದಲ್ಲೂ ಕೂಡ ಪ್ರತಿರೋಧವನ್ನು ತೋರಲೇ ಇಲ್ಲ. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದಂತಹ ಅಭಿಷೇಕ್ ಪೋರೆಲ್ ಮಾತ್ರ 30 ರನ್ಗಳನ್ನು ಗಳಿಸಿ ತಂಡಕ್ಕೆ ಸ್ವಲ್ಪ ಆಧಾರ ಸ್ತಂಭ ಆದರು. ಇವ್ರ ಜೊತೆಗೂಡ್ಕೊಂಡು ಒಂದು ಜೊತೆಯಾಟವನ್ನು ಬೆಳೆಸೋ ರೀತಿ ಕಂಡಂತಹ ಮಿಲ್ಲರ್ ಕಿಲ್ಲರ್ 19 ರನ್ ಗಳಿಸಿದಾಗ ಸಲಾಂ ಅವರಿಗೆ ವಿಕೆಟನ್ನು ಒಪ್ಪಿಸಿ ಬಹಳ ಬೇಸರದಿಂದ ಮೇಲಕ್ಕೆ ಬ್ಯಾಟನ್ನು ಎಸ್ತು ಫೆವಿಲಿಯನ್ಗೆ ಹೋಗಿ ಕೂತ್ಕೊಂಡ್ರು. ದೈತ್ಯ ವೇಗಿ ಹ್ಯಾಸಲ್ವುಡ್ 12 ರನ್ಗಳಿಗೆ 4 ವಿಕೆಟ್ಗಳನ್ನು ಕಬಳಿಸಿ ಬಲವಾದ ಪೆಟ್ಟನ್ನು ನೀಡಿದ್ರೆ ಆರಂಭದಲ್ಲೇ 2ನೇ ಎಸೆತದಲ್ಲೇ ಆರಂಭಿಕ ಬ್ಯಾಟ್ಸ್ಮನ್ನನ್ನು ಯಾರ್ಕರ್ ಮೂಲಕ ಬೌಲ್ಡ್ ಮಾಡಿದಂತಹ ಭುವನೇಶ್ವರ್ ತಾನು ಎಂದಿನಂತೆ 5 ರನ್ಗಳಿಗೆ 3 ವಿಕೆಟ್ಗಳನ್ನು ಗಳಿಸಿ ಇವತ್ತು ಯಶಸ್ವಿ ಬೌಲರ್ ಎನಿಸ್ಕೊಂಡ್ರು. ಸ್ಪಿನ್ನರ್ ಆದಂಥ ಶರ್ಮಾ ಮತ್ತು ಕೃಣಾಲ್ ಪಾಂಡ್ಯ 1 ವಿಕೆಟನ್ನು ಗಳಿಸಿದ್ರೆ ರಿಕಿ ಸಲಾಂ ಕೂಡ ತಾನೇನು ಕಡಿಮೆ ಇಲ್ಲ ಅಂತ 1 ವಿಕೆಟನ್ನು ಗಳಿಸ್ತಾರೆ. ಇದರಿಂದ ಇವತ್ತಿನ ಪಂದ್ಯದಲ್ಲಿ ಮೆರೆದಾಟವನ್ನು ನಡೆಸಿದ್ದು RCBಯ ಬೌಲರ್ಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದರಿಂದ ಏನಾಗುತ್ತೆ, ಬ್ಯಾಟ್ಸ್ಮನ್ಗಳಿಗೆ ನಂತರ ಆ ಒಂದು ಚೇಸ್ ಮಾಡೋಕ್ಕೆ ಬಹಳ ಸುಲಭ ಆಯಿತು. ಆರಂಭದಲ್ಲಿ ಬೆತೆಲ್ ಮತ್ತು ಕೊಹ್ಲಿ ಅವರು ಸುಲಭವಾಗಿ ರನ್ ಗಳಿಸೋಕ್ಕೆ ಶುರು ಮಾಡಿದ್ರು. ಬೆತೆಲ್ ಅಮೋಘವಾದಂಥ ಒಂದು 2 ಸಿಕ್ಸರ್ಗಳು ಕೂಡ ಜಮೀಸನ್ಗೆ ಬಾರಿಸ್ತಾರೆ. 39 ಎಸೆತಗಳಲ್ಲಿ ಆನಂತರ ಜೊತೆಗೂಡ್ಕಂಥ ಪಡಿಕ್ಕಲ್ಲು ಸಿಕ್ಸರ್ಗಳ ಸುರಿಮಳೆಗೈದು ಒಂದು ರೀತಿಯ ಪಟಾಕಿಯನ್ನು ಹಚ್ಚಿದಂಗಾಯಿತು. ಅರುಣ್ ಜೇಟ್ಲಿ ಮೈದಾನದಲ್ಲಿ ಪಟಾಕಿಗಳ ಸಿಡಿತಲೆಗಳು ಹತ್ತಿದಂಗಾಯಿತು. ಕೇವಲ 39 ಎಸೆತಗಳಲ್ಲಿ ಆ DC ತಂಡ ನೀಡಿದಂಥ ಗುರಿಯನ್ನು ಮುಟ್ಟಿ ಇವತ್ತು ಭರ್ಜರಿ 9 ವಿಕೆಟ್ಗಳ ಗೆಲುವನ್ನು RCB ದಾಖಲಿಸುತ್ತೆ. ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಉಳ್ಕೊಂಡು ರನ್ ರೇಟ್ ಕೂಡ ಜಾಸ್ತಿ ಮಾಡ್ಕೊಳುತ್ತೆ. ಬಹಳ ಮುಖ್ಯ ಅಂದರೆ ಇವತ್ತಿನ ಈ ಪಂದ್ಯದಲ್ಲಿ ಇಂದಿನ ಬಲಾಬಲವನ್ನು ನೋಡಿದ್ರೆ ನಾವು RCBನ ಕೂಡ ಹಾಟ್ ಫೇವ್ರೇಟ್ ಅನಿಸಿತ್ತು. ಈ ಆಡಿದಂಥ ಈ IPLನಲ್ಲಿ 35 ಪಂದ್ಯಗಳಲ್ಲಿ 20 ಪಂದ್ಯಗಳನ್ನು RCB ಗೆದ್ದು ಇವತ್ತು ಕೂಡ ಹಾಟ್ ಫೇವ್ರೇಟ್ ಅನಿಸಿತ್ತು. ಆದರೆ ಹಿಂದೆ ಚಿನ್ನಸ್ವಾಮಿಯಲ್ಲಿ RCB DC ವಿರುದ್ಧ ಕೂದಲೇಳೆ ಅಂತರದಲ್ಲಿ ಸೋತಿದ್ರಿಂದ ಸ್ವಲ್ಪ ಮಟ್ಟಿನ ಒತ್ತಡದಲ್ಲಿತ್ತು, ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಆದರೆ ಅಚ್ಚುಕಟ್ಟಾಗಿ ಈ ಬೌಲರ್ಗಳು ತಮ್ಮ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ರಿಂದ ಇವತ್ತು ಯಾವುದೇ ರೀತಿಯ ಒತ್ತಡಕ್ಕೆ ಬರದೆ ಸುಲಭವಾಗಿ DC ತಂಡಕ್ಕೆ ಸೋಲುಣಿಸಿ ಆ ತಂಡಕ್ಕೆ ಒಂದು ಬಲವಾದ ಪೆಟ್ಟನ್ನು ನೀಡುತ್ತೆ ಇವತ್ತು RCBಯ ಎಲ್ಲ ಆಟಗಾರರು ಅಂತ ಹೇಳೋದನ್ನು ನಾವು ಮರಿಬಾರ್ದು. ಈ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಅವರಿಗೆ ಎಂಥ ಒಂದು ಸುವರ್ಣ ಅವಕಾಶ ಅಂದರೆ ತನ್ನ ತವರಿನ ಅರುಣ್ ಜೇಟ್ಲಿ ಮೈದಾನದಲ್ಲಿ IPLನಲ್ಲಿ 9,000 ರನ್ಗಳನ್ನು ಗಳಿಸಿದಂಥ ಒಂದು ದಾಖಲೆಯನ್ನು ಅವರು ಬರ್ಕೊಂತಾರೆ.
ಇಂದಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ KL ರಾಹುಲ್ ಅವರು ಅರ್ಧಶತಕವನ್ನು ಗಳಿಸಿ RCB ವಿರುದ್ಧ ಗೆಲುವನ್ನು ತಂದುಕೊಟ್ಟಿರ್ತಾರೆ. ಅದೇ ಇವತ್ತು RCBಯ ಕೊಹ್ಲಿ ಅವರು ತನ್ನ ತವರಿನ ಅಂಗಳದಲ್ಲಿ 9,000 ರನ್ನನ್ನು ಗಳಿಸೋದ್ರ ಜೊತೆಯಲ್ಲಿ ತಮ್ಮ RCB ತಂಡಕ್ಕೆ ಗೆಲುವನ್ನು ತಂದುಕೊಟ್ಟು ಮುಯಿಗೆ ಮುಯಿ ಸೇಡಿಗೆ ಸೇಡನ್ನು ತೀರಿಸ್ಕೊಳ್ತಾರೆ DC ವಿರುದ್ಧ. ಒಟ್ಟಾರೆ ಇವತ್ತಿನ ಪಂದ್ಯದಲ್ಲಿ ನಾವು ಪ್ರತಿ IPL ಪಂದ್ಯಗಳನ್ನು ನೋಡಿದಾಗ ಬ್ಯಾಟ್ಸ್ಮನ್ಗಳ ಮೆರೆದಾಟ ನಡೀತಾ ಇತ್ತು. ಬ್ಯಾಟ್ಸ್ಮನ್ಗಳ ಸ್ವರ್ಗ. ಇವತ್ತಿನ ಕೂಡ ಪ್ರಿಡಿಕ್ಷನನ್ನು ಹಲವಾರು ಪಿಚ್ ರಿಪೋರ್ಟರ್ಗಳು ಹೇಳಿದ್ರು, ಬಹಳಷ್ಟು ರನ್ಗಳು ಬರುತ್ತೆ, ಬ್ಯಾಟಿಂಗ್ ಸ್ವರ್ಗ, ಬ್ಯಾಟಿಂಗ್ ಪ್ಯಾರಡೈಸ್ ಅಂತೆಲ್ಲ ಬಣ್ಣಿಸಿದ್ರು. ಆದರೆ ಇವತ್ತು ನಡೆದಿದ್ದು ಎಲ್ಲ ತದ್ವಿರುದ್ಧ. ಬೌಲರ್ಗಳ ಮೆರೆದಾಟ, ಬೌಲರ್ಗಳ ಆಕ್ರಮಣ, ಬ್ಯಾಟ್ಸ್ಮನ್ಗಳ ಪರದಾಟ, ಬೌಲರ್ಗಳ ಮೆರೆದಾಟ, ಬ್ಯಾಟ್ಸ್ಮನ್ಗಳ ಪರದಾಟ. ಒಂದು ರೀತಿ ಏನು ಆಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಅರುಣ್ ಜೇಟ್ಲಿ ಮೈದಾನದಲ್ಲಿ ರನ್ಗಳ ಸುರಿಮಳೆ ಆಗುತ್ತೆ. ರನ್ಗಳ ಸುರಿಮಳೆಯಿಂದ ಬ್ಯಾಟ್ಸ್ಮನ್ಗಳು ಇವತ್ತು ಶತಕವನ್ನು ಬಾರಿಸ್ತಾರೆ. ಏನೆಲ್ಲ ಕನಸ್ಕಂಡಂತ ಬಂದಿದ್ದಂಥ ಪ್ರೇಕ್ಷಕರಿಗೆ ಒಂದು ರೀತಿ ದಿಗ್ಭ್ರಮೆಯಾಗಿ ಕೇವಲ 2-3 ಗಂಟೆಯಲ್ಲಿ ಒಂದು ಪಂದ್ಯನೇ ಮುಗಿದೋಯ್ತು. RCBಯ ಈ ಬೌಲರ್ಗಳ ಮೆರೆದಾಟಕ್ಕೆ ನಿಜವಾಗ್ಲೂ ಇವತ್ತು ನಾವೆಲ್ಲರೂ ಕೂಡ ಸಲಾಮ್ ಹೇಳಲೇಬೇಕು, ಸೆಲ್ಯೂಟನ್ನು ಹೊಡಿಲೇಬೇಕು. ಏಕೆಂದರೆ ಈಗಾಗಲೇ ಟೇಬಲ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ RCB, ಪಂಜಾಬು 13 ಪಾಯಿಂಟ್ಗಳ ಅಗ್ರಸ್ಥಾನದಲ್ಲಿದೆ. ಈಗ 2ನೇ ಸ್ಥಾನದಲ್ಲಿರ್ತಕ್ಕಂಥ RCB ಅಗ್ರಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಸುವರ್ಣ ಅವಕಾಶ. ಇವತ್ತಿನ ಪಂದ್ಯದಲ್ಲಿ ಏನು ಪರ್ಫಾರ್ಮೆನ್ಸು ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಗಳು ಏನು ತೋರಿದ್ದಾರೆ, ಇದೇ ರೀತಿಯ ಒಂದು ಪರ್ಫಾರ್ಮೆನ್ಸನ್ನು ತೋರಿಸಿದ್ದೇ ಆದರೆ ನಿಜವಾಗ್ಲೂ ಹಾಲಿ ಚಾಂಪಿಯನ್ RCB ಕಳೆದ ಬಾರಿ ಏನು ಒಂದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಅದನ್ನು ಉಳಿಸ್ಕೊಳ್ಳುತ್ತೆ ಅಂತಕ್ಕಂಥ ಯಾವುದೇ ಸಂಶಯವಿಲ್ಲ. ಈ ಎರಡೂ ತಂಡಗಳು ನೋಡಿ, ಕಳೆದ ಬಾರಿ ರನ್ನರ್ ಅಪ್ ಆಗಿದ್ದಂಥ ಪಂಜಾಬು ಮತ್ತು ಹಾಲಿ ಚಾಂಪಿಯನ್ RCB ಇವೆರಡು ಈ ಬಾರಿ ಕೂಡ ಒಳ್ಳೆಯ ಪ್ರದರ್ಶನ ನೀಡಿ ಮೊದಲ 2 ಸ್ಥಾನದಲ್ಲಿದ್ದಾವೆ. ಇನ್ನೊಂದು ಅವಕಾಶ ಇತ್ತು ಇವತ್ತು RCBಗೆ. ಏನು 2017ರಲ್ಲಿ KKR ವಿರುದ್ಧ ಕೇವಲ 49 ರನ್ಗಳಿಗೆ RCB ತಂಡ ಆಲ್ಔಟ್ ಆಗಿರುತ್ತೆ. ಅದಕ್ಕಿಂತ ಕಡಿಮೆ ಇವತ್ತು DC ತಂಡವನ್ನು ಆಲ್ಔಟ್ ಮಾಡಿ ಆ ಒಂದು ದಾಖಲೆಯನ್ನು ಅಳಿಸಿ ಆಗ್ತಕ್ಕಂಥ ಸಾಧ್ಯತೆ ಇತ್ತು. 8 ರನ್ಗಳಿಗೆ 6 ವಿಕೆಟನ್ನು ಗಳಿಸ್ಕೊಂಡಿದ್ದಾಗ. ಆದರೆ ಆ DC ತಂಡದ ಇಬ್ಬರು ಬ್ಯಾಟ್ಸ್ಮನ್ಗಳು ಪೋರೆಲ್ಲು ಮತ್ತು ಮಿಲ್ಲರು ಆ ಒಂದು ಅವಕಾಶವನ್ನು ಅಳಿಸಾಕ್ತಾರೆ, ಬಿಡೋದಿಲ್ಲ. ನಂತರ ಅವರು ಚೇತರಿಕೆ ಆಟವನ್ನು ಆಡ್ತಾರೆ. ಒಟ್ಟಾರೆ ಇವತ್ತಿನ ಪಂದ್ಯದಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಒಂದು ವಿಭಾಗದಲ್ಲಿ RCBಯ ಬ್ಯಾಟ್ಸ್ಮನ್ಗಳಿರ್ಬೋದು, ಬೌಲರ್ಗಳಿರ್ಬೋದು ಅಚ್ಚುಕಟ್ಟಾದ ಒಂದು ಪ್ರದರ್ಶನವನ್ನು ನೀಡಿ ಅರ್ಹ ಗೆಲುವನ್ನು ಪಡ್ಕೊಂಡಿದ್ದಾರೆ. ಹಾಲಿ ಚಾಂಪಿಯನ್ಗೆ ತಕ್ಕವಾದ ಒಂದು ಆಟವನ್ನು ಆಡಿದ್ದಾರೆ. ಮುಂದಿನ ಪಂದ್ಯದಲ್ಲಿ ಏನು RCB ತಂಡವನ್ನು ಎದುರಿಸ್ತಾರೆ ಆ ತಂಡಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಹಾಲಿ ಚಾಂಪಿಯನ್ಗಳು, ನಿಮ್ಮ ವಿರುದ್ಧ ಸೆಣಸಾಡಲಿಕ್ಕೆ ನಾವು ರೆಡಿ ಇದ್ದೀವಿ, ನೀವೆಲ್ಲರೂ ಕೂಡ ಹುಷಾರಾಗಿ ನಮ್ಮನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಇವತ್ತಿನ ಗೆಲುವು RCB, ಹಾಲಿ ಚಾಂಪಿಯನ್ RCBಗೆ ತಕ್ಕದಾದ ಗೆಲುವು ಅಂತ ನಾನು ಇವತ್ತು ಹೇಳ್ತಾ, ಹಾಟ್ ಫೇವ್ರೇಟ್ ಆಗಿರ್ತಕ್ಕಂಥ RCB ಇದೇ ರೀತಿಯ ಗೆಲುವಿನ ಅಭಿಯಾನವನ್ನು ಮುಂದುವರಿಸಲಿ. ಅದು RCB ಅಭಿಮಾನಿಗಳ ಒಂದು ಒಕ್ಕರಿನ ಮನವಿ ಕೂಡ. ಇದೇ ರೀತಿ ನೀವು ನಮ್ಮ ಈ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ.